ಎಲ್ರಿಗೂ ನಮಸ್ಕಾರ. ಇಂದಿನ ವಾರ್ತೆಗಳು. ಮಲ್ಪೆ ಬೀಚ್ನ ಬಳಿ ಕಾಪು ಬೀಚ್ನ ಬಳಿ ಬೈಕ್ ಬಿಟ್ಟು ಯುವಕ ನಾಪತ್ತೆ, ಮುಂದುವರಿದ ಹುಡುಕಾಟ. ಯುವಕನೋರ್ವ ಬೀಚ್ ಬಳಿ ಬೈಕ್ ಬಿಟ್ಟು ನಿಗೂಢವಾಗಿ ನಾಪತ್ತೆಯಾದ ಘಟನೆ ಕಾಪುವಿನಲ್ಲಿ ತಡವಾಗಿ ಬೆಳಕಿಗೆ ಬಂದಿದೆ. ಕಾಪು ಪಡುಗ್ರಾಮ ನಿವಾಸಿ ತುಳಸಿ ಸಾಲ್ಯಾನ್ ಅವರ ಪುತ್ರ ಕರುಣ್ ಸಾಲ್ಯಾನ್ 20 ವರ್ಷ ನಾಪತ್ತೆಯಾದ ಯುವಕ. ಈತ ಗುರುವಾರ ಸಂಜೆಯಿಂದ ನಾಪತ್ತೆಯಾಗಿದ್ದು, ಶುಕ್ರವಾರ ಬೆಳಿಗ್ಗೆ ಕಾಪು ಬೀಚ್ ಬಳಿ ಬೈಕ್, ಬೆಲೆ ಬಾಳುವ ಫೋನ್, ನಗದು ಸಹಿತವಾಗಿ ಪರ್ಸ್ ಪತ್ತೆಯಾಗಿದೆ. ಮನೆಯವರು ಮತ್ತು ಸ್ಥಳೀಯರು ಕಾಪು ಬೀಚ್ ಬಳಿ ಸಮುದ್ರ ತೀರ ಮತ್ತು ಸಮುದ್ರದಲ್ಲಿ ತೀವ್ರ ಹುಡುಕಾಟ ನಡೆಸಿದ್ದು, ಶುಕ್ರವಾರವೂ ಹುಡುಕಾಟ ಮುಂದುವರೆಸಿದ್ದಾರೆ. ಮಗ ನಾಪತ್ತೆಯಾಗಿರುವ ಬಗ್ಗೆ ತುಳಸಿ ಸಾಲ್ಯಾನ್ ಕಾಪು ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಲೋಕಸಭಾ ಸ್ಪೀಕರ್ ಹುದ್ದೆಗೆ ಟಿಡಿಪಿ ಒಲವು, ಸ್ಪೀಕರ್ ಸ್ಥಾನಕ್ಕೆ ಯಾಕೆ ಅಷ್ಟು ಮಹತ್ವ? ಲೋಕಸಭಾ ಚುನಾವಣೆ ಮುಗಿದು ಫಲಿತಾಂಶ ಪ್ರಕಟವಾಗಿದೆ. ಎನ್ಡಿಎ ಮೈತ್ರಿಕೂಟ ಕಳೆದ ಬಾರಿಗಿಂತ ಕಡಿಮೆ ಸೀಟು ಬಂದರೂ ಬಹುಮತ ಪಡೆದು ಸರ್ಕಾರ ರಚನೆಗೆ ಮುಂದಾಗಿದೆ. ಮಿತ್ರ ಪಕ್ಷದೊಂದಿಗೆ ಸೇರಿ ಬಿಜೆಪಿ ಸರ್ಕಾರ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸರ್ಕಾರ ರಚಿಸಲಿದೆ. ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಇದೀಗ ಎನ್ಡಿಎ ಮಿತ್ರ ಪಕ್ಷಗಳ ನಡುವೆ ಪವರ್ ಶೇರಿಂಗ್ ಕಸರತ್ತು ಆರಂಭವಾಗಿದೆ. ತೆಲುಗು ದೇಶಂ ಜೆಡಿಯು ಸೇರಿ ಮಿತ್ರ ಪಕ್ಷಗಳು ಕ್ಯಾಬಿನೆಟ್ ಸ್ಥಾನಕ್ಕೆ ಡಿಮಾಂಡ್ ಆರಂಭಿಸಿದೆ. ಅದರಲ್ಲೂ ತೆಲುಗು ದೇಶಂ ಪಕ್ಷದ ಚಂದ್ರಬಾಬು ನಾಯ್ಡು ಅವರು ಲೋಕಸಭಾ ಸ್ಪೀಕರ್ ಸ್ಥಾನ ತಮ್ಮ ಪಕ್ಷಕ್ಕೆ ಬೇಕು ಎಂದು ಮೋದಿ ಎದುರು ಡಿಮಾಂಡ್ ಮಾಡಿದ್ದಾರೆ ಎಂದು ವರದಿಯಾಗಿದೆ. ಲೋಕಸಭೆಯ ಸ್ಪೀಕರ್ ಹುದ್ದೆಯನ್ನು ಸಾಂಪ್ರದಾಯಿಕವಾಗಿ ಕೇಂದ್ರದ ಆಡಳಿತ ನಡೆಸಿದ ಬಿಜೆಪಿ ಹೊಂದಿತ್ತು. ಟಿಡಿಪಿ ಮುಖ್ಯಸ್ಥ ನಾಯ್ಡು ಅವರು ಸ್ಪೀಕರ್ ಹುದ್ದೆಯ ಮಹತ್ವವನ್ನು ಅರಿತುಕೊಂಡಿದ್ದರಿಂದ ಡಿಮಾಂಡ್ ಮಾಡಲಾಗಿದೆ ಎಂದು ಟಿಡಿಪಿ ಮೂಲಗಳು ತಿಳಿಸಿವೆ. ವಿಶೇಷವಾಗಿ ಸರ್ಕಾರವು ಸದನದ ನೆಲದ ಮೇಲೆ ಬಿಗಿಯಾದ ಅವಿಶ್ವಾಸ ನಿರ್ಣಯವನ್ನು ಎದುರಿಸುವಾಗ ಇದು ಪ್ರಧಾನವಾಗುತ್ತದೆ. 1998ರಲ್ಲಿ ನಾಯ್ಡು ಅವರು ಎನ್ಡಿಎ ಸರ್ಕಾರ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ತಮ್ಮ ಬೆಂಬಲ ನೀಡಿದ್ದರು. ಅವರು ಅದಕ್ಕೆ ಕ್ಯಾಬಿನೆಟ್ ಹುದ್ದೆಗಳನ್ನು ಕೇಳಿಲ್ಲ, ಆದರೆ ಸ್ಪೀಕರ್ ಸ್ಥಾನವನ್ನು ಕೇಳಿದ್ದರು. ಜಿಎಂಸಿ ಬಾಲಯೋಗಿ ಅವರನ್ನು ನಾಮನಿರ್ದೇಶನ ಮಾಡಿದ್ದರು. ಲೋಕಸಭೆಯ ಸ್ಪೀಕರ್ ಸದನದ ವಕ್ತಾರ ಮುಖ್ಯಸ್ಥರಾಗಿರುತ್ತಾರೆ. ಸ್ಪೀಕರ್ನ ಪಾತ್ರವು ಸದನದಲ್ಲಿ ಸುವ್ಯವಸ್ಥೆ ಕಾಪಾಡುವುದು ಮತ್ತು ಶಿಸ್ತಿನ ಅನುಪಸ್ಥಿತಿ ಸಂದರ್ಭದಲ್ಲಿ ಸದನದ ಕಲಾಪವನ್ನು ಮುಂದೂಡಲು ಅಥವಾ ಅಮಾನತುಗೊಳಿಸಲು ಅವಕಾಶ ನೀಡುತ್ತದೆ. ಒಂದೇ ವೇಳೆ ಸರ್ಕಾರ ಪತನಗೊಂಡರೂ ಸದನ ವಿಚಾರಿಸುವವರೆಗೂ ಸ್ಪೀಕರ್ ಸ್ಥಾನದಿಂದ ಕೆಳಗಿಳಿಯುವಂತಿಲ್ಲ ಎಂಬ ಕಾರಣಕ್ಕೆ ಸ್ಪೀಕರ್ ಹುದ್ದೆಯು ಮಹತ್ವವಾಗಿದೆ. ಹೀಗಾಗಿ ಟಿಡಿಪಿ ಸ್ಪೀಕರ್ ಸ್ಥಾನವನ್ನು ಪಡೆದುಕೊಂಡರೆ ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಪಕ್ಷದೊಂದಿಗೆ ಸರ್ಕಾರ ರಚಿಸಿದರೂ ಸ್ಪೀಕರ್ ಹುದ್ದೆಯನ್ನು ಮುಂದುವರಿಸಬಹುದು. ಸದನದ ಒಟ್ಟು ಬಲದ 50ಕ್ಕಿಂತ ಹೆಚ್ಚು, ಅಂದರೆ ಪರಿಣಾಮಕಾರಿ ಬಹುಮತದೊಂದಿಗೆ ಅಂಗೀಕರಿಸಲ್ಪಟ್ಟ ನಿರ್ಣಯದ ಮೂಲಕ ಮಾತ್ರ ಸದನವು ಸ್ಪೀಕರ್ ಅನ್ನು ತೆಗೆದುಕೊಳ್ಳಬಹುದು. ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ. ರಾಬರ್ಟ್ ನ್ಯೂಸ್ ಅನ್ನು